ವೆಲ್ಕಮ್ ಟು ಮೈ ಕ್ಲಾಸ್. ಇದು ಕ್ಲಾಸ್ ನಂಬರ್ 5 ಆಗುತ್ತೆ. ಸೊ ಈಗಾಗಲೇ 4 ಕ್ಲಾಸ್ ಕಂಪ್ಲೀಟ್ ಆಗಿದ್ದಾವೆ. ಅದರಲ್ಲಿ ಸ್ವಲ್ಪ ಕ್ವಶನ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು ಅದರ ಕಂಟಿನ್ಯೂಷನ್ ಕ್ಲಾಸ್ ನಂಬರ್ 5. ಇದರಲ್ಲೂ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ನ ತೊಗೊಬಂದಿದ್ದೀನಿ. ಬನ್ನಿ ಯಾವ ಥರ ಇದೆ ಅಂತ ಕ್ವಶನ್ಸ್ ನೋಡೋಣ. ಕ್ವಶನ್ ನಂಬರ್ 1. ಬಾಹ್ಯಾಕಾಶದಲ್ಲಿ ಗಗನಯಾತ್ರಿ ಆಕಾಶವನ್ನು ಹೀಗೆ ಗಮನಿಸುತ್ತಾರೆ. ಬಾಹ್ಯಾಕಾಶದಲ್ಲಿರುವ ಗಗನಯಾತ್ರಿ ಆಕಾಶವನ್ನು ಹೀಗೆ ಗಮನಿಸುತ್ತಾರೆ. ಆಪ್ಷನ್ ಎ ಬಿಳಿ, ಆಪ್ಷನ್ ಬಿ ಕಪ್ಪು, ಆಪ್ಷನ್ ಸಿ ನೀಲಿ, ಆಪ್ಷನ್ ಡಿ ಕೆಂಪು. ಯಾವುದಪ್ಪ ಇದಕ್ಕೆ ಸರಿಯಾದಂಥ ಉತ್ತರ? ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ? ಇದಕ್ಕೆ ಸರಿಯಾದಂಥ ಉತ್ತರ ಕಪ್ಪು. ಬಾಹ್ಯಾಕಾಶದಲ್ಲಿ ಇರುವ ಗಗನಯಾತ್ರಿ ಆಕಾಶವನ್ನು ಕಪ್ಪು ರೀತಿಯಲ್ಲಿ ಗಮನಿಸುತ್ತಾರೆ. ಬಾಹ್ಯಾಕಾಶದಲ್ಲಿರುವ ಗಗನಯಾತ್ರಿಗಳು ಆಕಾಶವನ್ನು ನೋಡಿದಾಗ ಬ್ಲ್ಯಾಕ್ ಕಲರಲ್ಲಿ ಅವ್ರಿಗೆ ಕಾಣಿಸುತ್ತೆ. ಆದರೆ ನಮಗೆ ಈಗ ಬೆಳಕಿನಲ್ಲಿ ನೋಡಿದ್ರೆ ಬ್ಲೂ ಕಲರ್ ಕಾಣಿಸುತ್ತೆ. ಹಾಗೆ ಈ ಬಾಹ್ಯಾಕಾಶದ ಬಗ್ಗೆ, ಉಪಗ್ರಹಗಳ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಇಲ್ಲಿ ಪ್ರಪಂಚದ ಮೊದಲ ಉಪಗ್ರಹ ಸ್ಪುಟ್ನಿಕ್ ರಷ್ಯಾದವರು ಉಡಾವಣೆ ಮಾಡಿದ್ದು. ಪ್ರಪಂಚದ ಮೊದಲ ಉಪಗ್ರಹ ಯಾವುದಂದರೆ ಸ್ಪುಟ್ನಿಕ್. ಯಾರು ಉಡಾವಣೆ ಮಾಡಿದ್ದಂದರೆ ರಷ್ಯಾ. ಹಾಗೆ ಭಾರತದ ಮೊದಲ ಉಪಗ್ರಹ ಯಾವುದು? ಆರ್ಯಭಟ್ಟ. ಎಷ್ಟರಲ್ಲಿ? 1975ರಲ್ಲಿ ರಷ್ಯಾದ ಕಾಪುಸ್ತಿನಿಯಸ್ನಲ್ಲಿ ಉಡಾವಣೆ ಮಾಡಿದ್ರು. ನಮ್ಮ ಭಾರತದ ಅವಾಗ ಇಸ್ರೋ ಇರಲಿಲ್ಲ, ಸ್ಥಾಪನೆ ಆಗಿತ್ತು, ಬಟ್ ಉಡಾವಣೆ ಮಾಡೋ ಅಷ್ಟು ಡೆವಲಪ್ಮೆಂಟ್ ಆಗಿರಲಿಲ್ಲ ಅವಾಗ ಇಸ್ರೋದು. ಆದ್ದರಿಂದ ರಷ್ಯಾದ ಕಾಪುಸ್ಟಿನಿಯಸಲ್ಲಿ ಆರ್ಯಭಟ್ಟವನ್ನು 1975ರಲ್ಲಿ ಉಡಾವಣೆ ಮಾಡ್ತಾರೆ. ಹಾಗೆ ಪ್ರಪಂಚದ ಮೊದಲ ಗಗನಯಾತ್ರಿ ಯಾರು? ಯೂರಿ ಗಗರಿನ್. ಪ್ರಪಂಚದ ಮೊದಲ ಗಗನಯಾತ್ರಿ ಯೂರಿ ಗಗರಿನ್. ಪ್ರಪಂಚದ ಮೊದಲ ಮಹಿಳಾ ಗಗನಯಾತ್ರಿ ವಾಲೆಂಟಿನಾ ಟೆರೆಸ್ಕೋವಾ. ಇವರು ಪ್ರಪಂಚದ ಮೊದಲ ಮಹಿಳಾ ಗಗನಯಾತ್ರಿ. ಹಾಗೆ ಭಾರತದ ಮೊದಲ ಗಗನಯಾತ್ರಿ ರಾಕೇಶ್ ಶರ್ಮಾ. ಎಲ್ಲಿದ್ದಾರೆ ನೋಡಪ್ಪ, ಇವ್ರು ಬಂದ್ಬಿಟ್ಟು ಯೂರಿ ಗಗರಿನ್ನು. ಈ ಬ್ಲೂ ಕಲರ್ ಇರೋರು ಇವ್ರು ಬಂದ್ಬಿಟ್ಟು ರಾಕೇಶ್ ಶರ್ಮಾ ಅವರು. ಇವ್ರು ನಮ್ಮ ಭಾರತದವರು, ಇವರು ರಷ್ಯಾದವರು. ಹಾಗೆ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರು? ನೀಲ್ ಆರ್ಮ್ಸ್ಟ್ರಾಂಗ್. ಇವ್ರು 3 ಜನ ಹೋಗ್ತಾರೆ, ಬಟ್ ಫಸ್ಟ್ ಕಾಲಿಟ್ಟಿದ್ದು ಇವರೇ, ನೀಲ್ ಆರ್ಮ್ಸ್ಟ್ರಾಂಗ್. ಮೈಕಲ್ ಕಾಲಿನ್ಸ್ ಅವರು ಮತ್ತು ಇನ್ನು ಬುಜ್ ಆಲ್ಡ್ರಿನ್ ಅವರು 3 ಜನ ಹೋಗ್ತಾರೆ. 1969 ಜುಲೈ 21ರಂದು ಚಂದ್ರನ ಉತ್ತರ ಧ್ರುವದ ಟ್ರ್ಯಾಕ್ಯುಲಿಟಿಯಲ್ಲಿ ಇವರು ಲ್ಯಾಂಡ್ ಆಗ್ತಾರೆ. ಯಾರೋ ಇವರು ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಮೊದಲು ಅಲ್ಲಿ ಕಾಲಿಕ್ಕಿದೆಲ್ಲೂ ಚಂದ್ರನ ಮೇಲೆ 1969 ಜುಲೈ 21. ನಮ್ಮ ಇಸ್ರೋ ಸ್ಥಾಪನೆ ಆಗಿದ್ದು 1969 ಆಗಸ್ಟ್ 15. ಅದಕ್ಕಿಂತ ಮುಂಚೆನೇ ಇವರು ಬಾಹ್ಯಾಕಾಶವನ್ನು ತಲುಪಿದ್ರು ರಷ್ಯಾದವರು. ಕ್ವಶನ್ ನಂಬರ್ 2. ಪಾಶ್ಮಿನಾ ಶಾಲು ಯಾವ ಪ್ರಾಣಿಯ ಕೂದಲಿನಿಂದ ತಯಾರಿಸುತ್ತಾರೆ? ಆಪ್ಷನ್ ಎ ಕುರಿಗಳು, ಆಪ್ಷನ್ ಬಿ ಮೇಕೆ, ಆಪ್ಷನ್ ಸಿ ಮೊಲ, ಆಪ್ಷನ್ ಡಿ ಯಾಕ್. ಯಾವ ಪ್ರಾಣಿಯಿಂದ ಪಾಶ್ಮಿನಾ ಶಾಲು ಅನ್ನು ತಯಾರಿಸ್ತಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಮೇಕೆ. ಪಾಶ್ಮಿನಾ ಶಾಲುಗಳನ್ನು ಮೇಕೆಯ ಕೂದಲಿನಿಂದ ತಯಾರಿಸ್ತಾರೆ. ಇದು ಜಗತ್ ಪ್ರಸಿದ್ಧವಾಗಿವೆ, ವರ್ಲ್ಡ್ ವೈಡ್ ಫೇಮಸ್. ಯಾವುದೋ ಪಾಶ್ಮಿನಾ ಶಾಲುಗಳು ಯಾವುದರಿಂದ ಮಾಡೋದು? ಮೇಕೆ. ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ ಆಗಿರುವಂಥದ್ದು. ಇದು ಪಾಶ್ಮಿನಾ ಶಾಲುಗಳನ್ನು ಯಾವ ಪ್ರಾಣಿಯ ಕೂದಲಿನಿಂದ ಮಾಡ್ತಾರೆ ಅಂತ ಮೇಕೆ. ಹೀಗೆ ಕೆಲವು ಪ್ರಾಣಿಗಳಿದಾವಲ್ಲ, ಮೇಕೆ, ಮೊಲ, ಯಾಕ್, ಚಮರಿ ಮೃಗ ಮತ್ತು ಕೃಷ್ಣ ಮೃಗ ಮುಂತಾದ ಪ್ರಾಣಿಗಳಿಂದ ತಯಾರಿಸ್ತಾರೆ. ಏನು? ಶಾಲುಗಳನ್ನು ಮೇಕೆ, ಮೊಲ, ಯಾಕು, ಚಮರಿ ಮೃಗ, ಕೃಷ್ಣ ಮೃಗ ಮುಂತಾದ ಪ್ರಾಣಿಗಳು ಇನ್ನೂ ಇದ್ದಾವೆ. ಅಂಥ ಪ್ರಾಣಿಗಳಿಂದ ಈ ಮೇಕೆ ಶಾಲುಗಳನ್ನು, ಬಟ್ಟೆಗಳನ್ನು ತಯಾರಿಸ್ತಾರೆ. ಈಗ ಒಂದೊಂದು ಸ್ಟೇಟ್ಗೆ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಪ್ರಾಣಿಯಲ್ಲಿ ಮಾಡಿರುವಂತಹ ಈ ಶಾಲುಗಳು ಫೇಮಸ್ ಇರ್ತವೆ. ಹಾಗೆ ಲಡಾಖ್ನಲ್ಲಿ ಯಾಕ್ನಿಂದ ಮಾಡಿರುವಂತಹ ಶಾಲುಗಳು ಫೇಮಸ್ಸು. ಎಲ್ಲಿ? ಲಡಾಖ್. ಜಮ್ಮು ಕಾಶ್ಮೀರ, ಇದರಲ್ಲಿ ಅಂಗೋರಾ ಮೇಕೆಯಿಂದ ಮಾಡಿರುವಂತಹ ಶಾಲುಗಳು ಫೇಮಸ್. ಎಲ್ಲಿ? ಜಮ್ಮು ಕಾಶ್ಮೀರದಲ್ಲಿ ಅಂಗೋರಾ ಮೇಕೆಯಿಂದ ಮಾಡಿರುವಂತಹ ಶಾಲುಗಳು ಫೇಮಸ್. ಹಾಗೆ ದಕ್ಷಿಣ ಆಫ್ರಿಕಾದಲ್ಲಿ ಆಲ್ಫಾಕಾ ಮತ್ತು ಲಾಮಾ ಎನ್ನೋ ಪ್ರಾಣಿಗಳಿಂದ ಮಾಡಿರುವಂಥ ಶಾಲುಗಳು ತುಂಬ ಫೇಮಸ್ಸು. ಇದು ರೇರು, ಒಂದು ಬುಕ್ಕಲ್ಲೂ 2 ಬುಕ್ಕಲ್ಲೂ ನಾವು ಓದಿದಾಗ ಸಿಕ್ಕಿದ್ದು ಆಲ್ಫಾಕಾ ಮತ್ತು ಲಾಮಾ. ಅದನ್ನು ಎತ್ತಿ ಇಲ್ಲಿನ ಹಾಕಿರುವಂಥದ್ದು. ಎಲ್ಲಿದೆ? ಇವನು ಹಾಕ್ಕೊಟ್ಟಿದ್ದಾರಲ್ಲಪ್ಪ, ಇದು ಇದೆ ಪಾಶ್ಮಿನಾ ಶಾಲು.
ನಾವು ಒಂದು ಸಾರಿ ಕೇಳಿಸ್ಕೊಳೋದಕ್ಕಿಂತ ಒಂದು ಸಾರಿ ನೋಡಿದಾಗ ಜ್ಞಾಪಕ ಇರುತ್ತಂತ ನಾ ಈ ಇಮೇಜ್ ಹಾಕಿರುವಂಥದ್ದು ಇಲ್ಲಿ. ಈ ಪಾಶ್ಮಿನಾ ಶಾಲು ಇವ್ರು ಹಾಕ್ಕೊಂಡಿದ್ದಾರಲ್ಲ, ಇದೇ ಪಾಶ್ಮಿನಾ ಶಾಲು. ಡಿಸೈನ್ ಚೆನ್ನಾಗಿದೆಯಲ್ಲ. ಕ್ವಶನ್ ನಂಬರ್ 3. ಕರ್ನಾಟಕದಿಂದ ಭಾರತ ರತ್ನ ಪಡೆದ ಮೊದಲ ವ್ಯಕ್ತಿ ಯಾರು? ಕರ್ನಾಟಕದಿಂದ ಭಾರತ ರತ್ನ ಪಡೆದ ಮೊದಲ ವ್ಯಕ್ತಿ ಯಾರು? ಭಾರತದಿಂದ ಅಲ್ಲ, ಕರ್ನಾಟಕದಿಂದ ಭಾರತ ರತ್ನ ಪಡೆದ ಮೊದಲ ವ್ಯಕ್ತಿ ಯಾರು? ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಬಿ ಭೀಮಸೇನ್ ಜೋಶಿ, ಆಪ್ಷನ್ ಸಿ CNR ರಾವ್, ಆಪ್ಷನ್ ಡಿ ಗಿರೀಶ್ ಕಾರ್ನಾಡೆ. ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ? ಕರ್ನಾಟಕದಿಂದ ಭಾರತ ರತ್ನ ಪಡೆದ ಮೊದಲ ವ್ಯಕ್ತಿ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯನವರು 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು ಕರ್ನಾಟಕದ ವತಿಯಿಂದ. 1955ರಲ್ಲಿ ಯಾರೋ ಸರ್ ಎಂ ವಿಶ್ವೇಶ್ವರಯ್ಯವರು. ಭಾರತದಲ್ಲಿ ಭಾರತ ರತ್ನ ಪಡೆದ ಮೊದಲ ವ್ಯಕ್ತಿ ಯಾರಪ್ಪ ಅಂದರೆ ಸಿ ರಾಜಗೋಪಾಲಾಚಾರಿ ಅವರು. ಸಿ ರಾಜಗೋಪಾಲಾಚಾರಿ ಅವರು ಫಸ್ಟು ಭಾರತ ರತ್ನ ಪಡೆದ ವ್ಯಕ್ತಿ. ಹಾಗೆ ಈ ಆಯ್ಕೆಗಳಲ್ಲಿ ಕೊಟ್ಟಿದ್ದರು ಆಪ್ಷನ್ಸಲ್ಲಿ ಒಂದು ಇನ್ನೂ 2 ಮೆಂಬರ್ಸ್ನ. ಅದರಲ್ಲಿ ಬಂದ್ಬಿಟ್ಟು ಭೀಮಸೇನ್ ಜೋಶಿ ಒಂದು. ಭೀಮಸೇನ್ ಜೋಶಿ ಅವರು 2008ರಲ್ಲಿ ಭಾರತ ರತ್ನ ಪಡೆದರು. ಹಾಗೆ CNR ರಾವ್ ಅವರು 2014ರಲ್ಲಿ ಭಾರತ ರತ್ನ ಪಡೆದಿದ್ದಾರೆ. ಈ ಮೂವರು ಸಹ ಕರ್ನಾಟಕದವರೇ. ಈ ಒಂದೊಮ್ಮೆ ಏನು ಮಾಡ್ತಾರಪ್ಪ ಅಂದರೆ ಆರ್ಡ್ರ್ ವೈಸ್ ಕೊಟ್ಟುಬಿಡ್ತಾರೆ. ಆರ್ಡ್ರ್ ವೈಸ್ ಕೊಟ್ಬಿಟ್ಟು ಕಾಲಾನುಕ್ರಮದಲ್ಲಿ ಬಡೀರಿ, ಯಾರು ಫಸ್ಟ್ ತಗೊಂಡಿದ್ದು, ಯಾರು ಸೆಕೆಂಡ್ ತಗೊಂಡಿದ್ದು, ಯಾರು ಥರ್ಡ್ ತಗೊಂಡಿದ್ದು ಅಂತ. ಆವಾಗ ನಮಗೆ ಈ ಇಸ್ವಿಗಳು ಜ್ಞಾಪಕ ಬರಬೇಕು, ನೆನಪಲ್ಲಿ ಇಟ್ಟಿರಬೇಕು. 55, 8, 2014 ಹೀಗೆ. ಕ್ವಶನ್ ನಂಬರ್ 4. ಈ ಕೆಳಗಿನವುಗಳಲ್ಲಿ ಯಾವುದು ಜಿಲ್ಲಾ ಪೊಲೀಸ್ ಸಂಘಟನೆಯ ಭಾಗವಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ಜಿಲ್ಲಾ ಪೊಲೀಸ್ ಸಂಘಟನೆಯ ಭಾಗವಲ್ಲ? ಆಪ್ಷನ್ ಎ ಶ್ವಾನದಳ, ಆಪ್ಷನ್ ಬಿ DAR, ಆಪ್ಷನ್ ಸಿ KSRP, ಆಪ್ಷನ್ ಡಿ ಬ್ಯಾಂಡ್ಮನ್ ಪಾರ್ಟಿ. ಯಾವುದು ಜಿಲ್ಲಾ ಪೊಲೀಸ್ ಸಂಘಟನೆಯ ಭಾಗವಲ್ಲ ಈ ಕೆಳಗಿನವುಗಳಲ್ಲಿ? ಯಾವುದಪ್ಪ ಇದಕ್ಕೆ ಸರಿಯಾದಂಥ ಉತ್ತರ? ಇದಕ್ಕೆ ಸರಿಯಾದಂಥ ಉತ್ತರ KSRP. KSRP ಅಂದರೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್. ಈಗಾಗಲೇ ಲಾಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು, ಆದರೂ ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಒಟ್ಟು 12 ಬೆಟಾಲಿಯನ್ಗಳಿವೆ, 2 IRB ಬೆಟಾಲಿಯನ್ಗಳಿವೆ. ಅದೊಂದು ಮುನೀರಾಬಾದ್ನಲ್ಲಿ, ಒಂದು ವಿಜಯಪುರದಲ್ಲಿ. ಇನ್ನು DAR ಅಂದರೆ ಬಂದ್ಬಿಟ್ಟು ಡಿಸ್ಟಿಕ್ ಆರ್ಮ್ ರಿಸರ್ವ್ ಪೊಲೀಸ್, ಅದು ಡಿಸ್ಟಿಕ್ ಸಂಘಟನೆಯಲ್ಲಿ ಬರೋದು. KSRP ಬಂದ್ಬಿಟ್ಟು ಸ್ಟೇಟ್, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಫೋರ್ಸ್ ಇದು. ಕ್ವಶನ್ ನಂಬರ್ 5. ವಿಜಯಪುರದ ಗೋಲ್ ಗುಂಬಜನ್ನು ನಿರ್ಮಿಸಿದವರು ಯಾರು? ವಿಶ್ವವಿಖ್ಯಾತ ವಿಜಯಪುರದ ಗೋಲ್ ಗುಂಬಜನ್ನು ನಿರ್ಮಿಸಿದವರು ಯಾರು? ಬಹುಮನಿ ಸಾಮ್ರಾಜ್ಯ, ಆದಿಲ್ ಶಾಹಿ ರಾಜವಂಶ, ತುಘಲಕ್, ಕುತುಬ್ ಶಾಹಿ. ಯಾವ ರಾಜವಂಶದವರು ವಿಜಯಪುರದ ಗೋಲ್ ಗುಂಬಜನ್ನು ನಿರ್ಮಿಸಿದರು? ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ? ಇದಕ್ಕೆ ಸರಿಯಾದಂಥ ಉತ್ತರ ಆದಿಲ್ ಶಾಹಿ ರಾಜವಂಶದವರು ಬಿಜಾಪುರದ ಗೋಲ್ ಗುಮ್ಮಟವನ್ನು ನಿರ್ಮಾಣ ಮಾಡಿದರು. ಇದು ಭಾರತದ ಅತಿ ದೊಡ್ಡ ಗುಮ್ಮಟ. ಯಾವುದು? ಗೋಲ್ ಗುಂಬಜ್. ವಿಜಯಪುರದಲ್ಲಿರುವಂಥ ಗೋಲ್ ಗುಂಬಜು ಭಾರತದ ಅತಿ ದೊಡ್ಡ ಗುಮ್ಮಟ, ವಿಜಯಪುರದ ಗೋಲ ಗುಮ್ಮಟ. ಇದನ್ನು ಆದಿಲ್ ಶಾಹಿ ರಾಜವಂಶದ ದೊರೆಯಾದ ಮೊಹಮ್ಮದ್ ಆದಿಲ್ ಶಾ ಅವರು ನಿರ್ಮಿಸಿದರು. ಯಾರು ನಿರ್ಮಿಸಿದ್ದು ಗೋಲ್ ಗುಮ್ಮಟವನ್ನು? ಆದಿಲ್ ಶಾಹಿ ರಾಜವಂಶದ ದೊರೆಯಾದ ಮೊಹಮ್ಮದ್ ಆದಿಲ್ ಶಾಹಿ ಅವರ ಅವಧಿಯಲ್ಲಿ ನಿರ್ಮಿಸಲಾಗಿದೆ. ಇನ್ನು ಇದರ ನಿರ್ಮಾಣ ಅವಧಿ ಎಷ್ಟು ವರ್ಷ ಇದನ್ನು ನಿರ್ಮಾಣ ಮಾಡಿದ್ರಂದರೆ 1626ರಿಂದ 1656, ಅಂದರೆ 30 ವರ್ಷ ಇದನ್ನು ನಿರ್ಮಾಣ ಮಾಡಿದ್ದು. ಇದರ ಶಿಲ್ಪಿ ಯಾವುದೋ ಈ ವಿಜಯಪುರದ ಗೋಲ್ ಗುಮ್ಮಟ ಇದೆಯಲ್ಲ, ಅದರ ಶಿಲ್ಪಿ ಬಂದ್ಬಿಟ್ಟು ಮಲ್ಲಿಕ್ ಯಾಕೂತ್ ಹಾಕ್ತಾರೆ. ಮಲ್ಲಿಕ್ ಯಾಕೂತ್ ಬಂದ್ಬಿಟ್ಟು ಗೋಲ್ ಗುಮ್ಮಟವನ್ನು ನಿರ್ಮಿಸಿದ ಶಿಲ್ಪಿ. ಇನ್ನು ಪ್ರಪಂಚದ ಅತಿ ದೊಡ್ಡ ಗುಮ್ಮಟ ಬಂದ್ಬಿಟ್ಟು ಇಟಲಿಯ ರೋಮ್ ನಗರದ ಬೆಸಿಲಿಕಾ ಚರ್ಚ್. ಇದು ಬಂದ್ಬಿಟ್ಟು ಪ್ರಪಂಚದ ಅತಿ ದೊಡ್ಡ ಗುಮ್ಮಟ. ಭಾರತದ ಅತಿ ದೊಡ್ಡ ಗುಮ್ಮಟ ಅಂದರೆ ವಿಜಯಪುರದ ಗೋಳ ಗುಮ್ಮಟ. ಬಿಜಾಪುರ ಇದ್ದಿದ್ದು ಈಗ ವಿಜಯಪುರ ಆಗಿದೆ. ಇದು ಭಾರತದ ಅತಿ ದೊಡ್ಡ ಗೋಳ ಗುಮ್ಮಟ. ಪ್ರಪಂಚದ ಅಂದರೆ ಇಟಲಿಯ ರೋಮ್ ನಗರದ ಬೆಸಿಲಿಕಾ ಚರ್ಚ್. ಇಲ್ಲಿ ಹಾಕಿದ್ದೀನಿ ಇಮೇಜಸ್ಸು, ಅದನ್ನ ನೋಡಿ ಗೊತ್ತಾಗುತ್ತೆ. ಇದು ಬಿಜಾಪುರದಲ್ಲಿರುವಂತಹದಪ್ಪ ಗೋಲ್ ಗುಮ್ಮಟ. ಇದು ನಮ್ಮ ಕರ್ನಾಟಕದಲ್ಲಿರುವಂತಹದ್ದು. ಇದು ಬಂದ್ಬಿಟ್ಟು ಇಟಲಿಯ ರೋಮ್ನಲ್ಲಿರುವಂಥದ್ದು. ಇದು ಬೆಸಿಲಿಕಾ ಆಫ್ ಚರ್ಚ್ ಇದೆ. ಡಿಫರೆನ್ಸ್ ಅತಿ ದೊಡ್ಡ ಗುಮ್ಮಟ ಅಂದರೆ ಇದಕ್ಕಿಂತ ಇದು ನೋಡೋಕ್ಕೆ ಫೋಟೋದಲ್ಲಿ ಸಣ್ಣದಾಗಿ ಕಾಣಿಸ್ಬೋದು, ಬಟ್ ಇದಕ್ಕಿಂತ ಡಬಲ್ ಆಗಿದೆ.
ಅದಕ್ಕೆ. ಕ್ವಶನ್ ನಂಬರ್ 6. ರಾಷ್ಟ್ರೀಯ ಧ್ವಜದಲ್ಲಿ ಬಿಳಿ ಬಣ್ಣವು ಏನನ್ನು ಪ್ರತಿನಿಧಿಸುತ್ತದೆ ಅಥವಾ ಏನನ್ನು ಸೂಚಿಸುತ್ತದೆ? ರಾಷ್ಟ್ರೀಯ ಧ್ವಜ ಅಂದರೆ ನಮ್ಮ ಫ್ಲ್ಯಾಗ್, ಇಂಡಿಯನ್ ಫ್ಲ್ಯಾಗ್ನಲ್ಲಿ ಇರುವ ವೈಟ್ ಕಲರ್ ಬಿಳಿ ಬಣ್ಣವು ಏನನ್ನು ಪ್ರತಿನಿಧಿಸುತ್ತದೆ? ಆಪ್ಷನ್ ಎ ತ್ಯಾಗ, ಆಪ್ಷನ್ ಬಿ ಸತ್ಯ ಮತ್ತು ಆಲೋಚನೆಗಳ ಶುದ್ಧತೆ, ಆಪ್ಷನ್ ಸಿ ಜೀವನದ ಸಮೃದ್ಧಿ, ಆಪ್ಷನ್ ಡಿ ಯಾವುದು ಅಲ್ಲ. ಯಾವುದಪ್ಪ ಇದಕ್ಕೆ ಸರಿಯಾದಂಥ ಉತ್ತರ? ಇದಕ್ಕೆ ಸರಿಯಾದಂಥ ಉತ್ತರ ಸತ್ಯ ಮತ್ತು ಆಲೋಚನೆಗಳ ಶುದ್ಧತೆಯನ್ನು ಬಿಳಿ ಬಣ್ಣವನ್ನು ಸೂಚಿಸುತ್ತದೆ. ಬಿಳಿ ಬಣ್ಣ, ನಮ್ಮ ರಾಷ್ಟ್ರಧ್ವಜದಲ್ಲಿರುವಂಥ ಬಿಳಿ ಬಣ್ಣ ಸತ್ಯ ಮತ್ತು ಆಲೋಚನೆಗಳ ಶುದ್ಧತೆಯನ್ನು ಸೂಚಿಸುತ್ತದೆ. ಇನ್ನು ರಾಷ್ಟ್ರಧ್ವಜದಲ್ಲಿರುವಂಥ 3 ಬಣ್ಣಗಳು ಏನನ್ನು ಸೂಚಿಸ್ತಾವಪ್ಪ ಅಂದರೆ ಕೇಸರಿ ಬಣ್ಣ ತ್ಯಾಗ ಮತ್ತು ಬಲಿದಾನವನ್ನು ಸೂಚಿಸುತ್ತದೆ. ಯಾವುದು? ಕೇಸರಿ ಬಣ್ಣ. ಬಿಳಿ ಬಣ್ಣ ಸತ್ಯ ಮತ್ತು ಶಾಂತಿ, ಇಲ್ಲಿದೆ ನೋಡಿ, ಸತ್ಯ ಮತ್ತು ಶಾಂತಿ, ಆಲೋಚನೆಗಳ ಶುದ್ಧತೆ. ಹಸಿರು ಬಣ್ಣ ಬಂದ್ಬಿಟ್ಟು ಸಸ್ಯಶ್ಯಾಮಲೆಯಾದ ಕೃಷಿ ಭೂಮಿ, ಕೈಗಾರಿಕೆಗಳ ಸಮೃದ್ಧಿಯನ್ನು ಸೂಚಿಸ್ತದೆ. ಯಾವುದು? ಹಸಿರು ಬಣ್ಣ. ಹಾಗೆ ರಾಷ್ಟ್ರಧ್ವಜವನ್ನು 1947 ಜುಲೈ 22 ಮೊದಲ ಬಾರಿಗೆ ಅಳವಡಿಸ್ಕೊಂಡ್ರು. ಅದಕ್ಕೆ ಮುಂಚೆ ಅಳವಡಿಕೆ ಇರಲಿಲ್ಲ, ಬೇರೆ ಧ್ವಜ ಇತ್ತು, ಬೇರೆ ಕಲರ್. ಈ RR ಮೂವಿನಲ್ಲಿದೆ ನೋಡು, ಅದು ಕೂಡ ನಮ್ಮ ಇಂಡಿಯನ್ ಫ್ಲ್ಯಾಗೇ. ಬಟ್ ಅದನ್ನು ಅದಕ್ಕಿಂತ ಮುಂಚೆ ಯೂಸ್ ಮಾಡ್ತಿದ್ರು. 1947 ಜುಲೈ 22 ನಮ್ಮ ರಾಷ್ಟ್ರಧ್ವಜ ನಿಜ ಈಗಿರುವಂಥ ರಾಷ್ಟ್ರಧ್ವಜ ಅಳವಡಿಕೆ ಆಗಿದ್ದು. ಇನ್ನು ರಾಷ್ಟ್ರಧ್ವಜದಲ್ಲಿನ ಚಕ್ರ 24 ಗೆರೆಗಳಿದೆ ಅಲ್ಲಪ್ಪ, ಬ್ಲೂ ಕಲರಲ್ಲಿ ಒಂದು ಚಕ್ರ ಇರುತ್ತಲ್ಲ, ಆ ಚಕ್ರವನ್ನು ಸಾರನಾಥ ಅಶೋಕನ ಸ್ತಂಭದಲ್ಲಿರುವಂತಹ ಚಕ್ರದ ಪ್ರತಿರೂಪವಾಗಿದೆ. ಈಗ ಸಾರನಾಥ ಸ್ತಂಭ ಶಾಸನದಲ್ಲಿ ಅದರಲ್ಲಿ ಒಂದು ಚಕ್ರ ಇದೆ, ಅಶೋಕನ ನಿರ್ಮಿಸಿರುವಂಥದ್ದು. ಆ ಚಕ್ರವನ್ನೇ ತೆಗೆದು ಇಲ್ಲಿ ಭಾರತದ ಫ್ಲ್ಯಾಗ್ನಲ್ಲಿ, ನಮ್ಮ ಇಂಡಿಯನ್ ಫ್ಲ್ಯಾಗ್ನಲ್ಲಿ ಹಾಕಿರುವಂಥದ್ದು. ಅದು 24 ಕಡ್ಡಿಗಳಿದೆ. ಆ 24 ಕಡ್ಡಿಗಳು ಕೂಡ 24 ಗಂಟೆಗಳನ್ನು ಸೂಚಿಸ್ತದೆ. ಯಾವುದೋ? ಅಶೋಕನ ಚಕ್ರ. ಕ್ವಶನ್ ನಂಬರ್ 7. ಕಬ್ಬಿಣವು ತುಕ್ಕು ಹಿಡಿಯುವುದರಿಂದ ಅದರ ತೂಕವು ಏನಾಗುತ್ತೆ? ಆಪ್ಷನ್ ಎ ಹೆಚ್ಚಾಗುವುದು, ಆಪ್ಷನ್ ಬಿ ಕಡಿಮೆ ಆಗುವುದು, ಆಪ್ಷನ್ ಸಿ ಅನಿಶ್ಚಿತ, ಆಪ್ಷನ್ ಡಿ ಒಂದೇ ಆಗಿರ್ತದೆ. ಏನಾಗಿರ್ತದೆ? ಕಬ್ಬಿಣವು ತುಕ್ಕು ಹಿಡಿದ್ರೆ ಏನಾಗುತ್ತೆ? ತೂಕ ಹೆಚ್ಚಾಗುತ್ತಾ, ಕಡಿಮೆ ಆಗುತ್ತಾ, ಅನಿಶ್ಚಿತವಾಗಿರುತ್ತಾ, ಒಂದೇ ರೀತಿ ಆಗಿರುತ್ತಾ? ಯಾವ ರೀತಿ ಇರುತ್ತೆ? ಕಬ್ಬಿಣ ತುಕ್ಕು ಹಿಡಿದ್ರೆ, ಕಬ್ಬಿಣ ಐರನ್ ರಸ್ಟ್ ಹಿಡಿದ್ರೆ. ಇದಕ್ಕೆ ಸರಿಯಾದಂಥ ಉತ್ತರ ತೂಕ ಹೆಚ್ಚಾಗುತ್ತದೆ. ಕಬ್ಬಿಣವು ತುಕ್ಕು ಹಿಡಿದಾಗ ತೂಕ ಹೆಚ್ಚಾಗುತ್ತದೆ. ಹೇಗೆ? ಕಬ್ಬಿಣವು ಭೂಮಿಯಲ್ಲಿ ಹೇರಳವಾಗಿ ದೊರೆಯುವಂಥ ಎರಡನೆಯ ವಸ್ತು. ಕಬ್ಬಿಣವು ಭೂಮಿಯಲ್ಲಿ ಹೇರಳವಾಗಿ ದೊರೆಯುವಂಥ ಎರಡನೇ ವಸ್ತು. ಫಸ್ಟ್ ಯಾವುದಪ್ಪ ಅಂದರೆ ಅಲ್ಯೂಮಿನಿಯಂ ಲೋಹಗಳಲ್ಲಿ ಫಸ್ಟ್ ಅತಿ ಹೆಚ್ಚು ದೊರಕುವಂಥದ್ದು ಅಲ್ಯೂಮಿನಿಯಂ, ಸೆಕೆಂಡ್ ಕಬ್ಬಿಣ ಆಗುತ್ತೆ. ಕಬ್ಬಿಣವು ತೇವಾಂಶ ಭರಿತ ಗಾಳಿಯಲ್ಲಿ ಆಮ್ಲಜನಕ ಜೊತೆಗೆ ಸೇರಿ ಅಥವಾ ವರ್ತಿಸಿ ಜಲೀಯ ಆಕ್ಸೈಡ್ ಆಗುತ್ತೆ. ಈಗ ತೇವಾಂಶದ ಗಾಳಿ, ಈಗ ಒಮ್ಮೊಮ್ಮೆ ಮಳೆ ಬೀಳ್ತದಪ್ಪ, ಇಲ್ಲ ಚಳಿ ಮಂಜಿರ್ತದ, ಇದು ಕೂಡ ಆರ್ದ್ರತೆಯಿಂದ ಕೂಡಿರ್ತದಲ್ಲ ಗಾಳಿ, ಅಂತಹ ಆಮ್ಲಜನಕದೊಂದಿಗೆ ಸೇರಿ ಜಲೀಯ ಆಕ್ಸೈಡ್ ಆಗುತ್ತೆ. ಯಾವುದೋ ಆಮ್ಲಜನಕ ಅದ್ರ ಜೊತೆ ವರ್ತಿಸಿ ಜಲೀಯ ಆಕ್ಸೈಡ್ ಆಗುತ್ತದೆ. ಆಗ ತನ್ನ ಗುಣವನ್ನು ಕಳೆದುಕೊಳ್ಳುತ್ತದೆ. ಅಂದರೆ ಕಬ್ಬಿಣದ ಉತ್ತಮ ಗುಣವನ್ನು ಕಳೆದುಕೊಂಡು ರಸ್ಟ್ ಹಿಡಿತದೆ. ಅದು ಒಂಥರ ಕಂದು ಬಣ್ಣಕ್ಕೆ ತಿರುಗಿಬಿಡ್ತದೆ ಯಾವುದೋ ಕಬ್ಬಿಣ. ಆವಾಗ ಅದು ತುಕ್ಕು ಹಿಡಿದಿದೆ ಅಂತ ಅರ್ಥ. ಕಬ್ಬಿಣವು ತುಕ್ಕು ಹಿಡಿದಾಗ ಅದರ ಅಣುಸೂತ್ರ ಇದು ಕೇಳಿದ್ದಾರೆ. ಕಬ್ಬಿಣ ತುಕ್ಕು ಹಿಡಿದಾಗ ಅದರ ಅಣುಸೂತ್ರ ಏನು ಅಂತ ಕ್ವಶನ್ ಆಗಿದೆ, ಬೇಜಾನ್ ಸಾರಿ. ಇಲ್ಲಿದೆ ನೋಡಿ, Fe2O3 2H2O. Fe2O3 2H2O ಕಬ್ಬಿಣ ತುಕ್ಕು ಹಿಡಿದಾಗ ಅದರ ಅಣುಸೂತ್ರ ಆಗಿದೆ. ಕ್ವಶನ್ ನಂಬರ್ 8. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ? ಆಪ್ಷನ್ ಎ ಕೆಂಗಲ್ ಹನುಮಂತಯ್ಯ, ಕೆ ಅಂದರೆ ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ, DKC ರೆಡ್ಡಿ. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಯಾವುದಪ್ಪ ಇದಕ್ಕೆ ಸರಿಯಾದಂಥ ಉತ್ತರ? ಇದಕ್ಕೆ ಸರಿಯಾದಂಥ ಉತ್ತರ ಕೆ ಚೆಂಗಲ್ರಾಯರೆಡ್ಡಿ. ಕೆ ಚೆಂಗಲ್ರಾಯರೆಡ್ಡಿ ಅಂದರೂ ಒಂದೇ, KC ರೆಡ್ಡಿ ಅಂದ್ರೂ ಅಂದರೆ, ಕೆ ಅಂದರೆ ಕ್ಯಾಸಂಬಳ್ಳಿ, ಸಿ ಅಂದರೆ ಚೆಂಗಲ್ರಾಯ, ರೆಡ್ಡಿ KC ರೆಡ್ಡಿ ಅಂತ ಕೊಡ್ತಾರೆ. ಅಥವಾ ಕ್ಯಾಸಂಬಳ್ಳಿ ಚೆಂಗಲ್ರಾಯ ರೆಡ್ಡಿ ಫುಲ್ ಫಾರ್ಮ್ ಅದು KC ರೆಡ್ಡಿ. ಈ KC ರೆಡ್ಡಿ ಅಂದರೆ ಈ ಕ್ಯಾಸಂಬಳ್ಳಿ ಎಲ್ಲಿದೆ ಅಂದ್ರಪ್ಪ, ನಮ್ಮೂರಿಂದ
ಒಂದು 5 ಕಿಲೋಮೀಟರ್ಸ್ ಅಷ್ಟೇ ಇದೆ ಕ್ಯಾಸಂಬಳ್ಳಿ. ಇವ್ರ ಮನೆ ಈಗ ಕೂಡ ನಾವು ಆವಾಗ ಭೇಟಿ ನೀಡ್ತಿರ್ತೇವೆ, ಕೆ ಸಿ ರೆಡ್ಡಿ ಅವ್ರ ಮನೆಗೆ. ಓಕೆ. 1956ರ ನವೆಂಬರ್ 1ರಂದು ಏಕೀಕೃತ ಮೈಸೂರು ರಾಜ್ಯದ ಸಿ ಎಂ, ಅಂದರೆ 1956ಕ್ಕೂ ಮುಂಚೆ ಫಸ್ಟ್ ಮೈಸೂರು ರಾಜ್ಯ ಇತ್ತಲ್ಲ, ಆವಾಗ ಫಸ್ಟ್ ಸಿ ಎಂ ಬಂದ್ಬಿಟ್ಟು ಕೆ ಸಿ ಚೆಂಗಲರಾಯ. 1956ರ ನವೆಂಬರ್ರಂದು ಏಕೀಕೃತ ಮೈಸೂರು ರಾಜ್ಯದ ಸಿ ಎಂ ಬಂದ್ಬಿಟ್ರು ನಿಜಲಿಂಗಪ್ಪ ಇದ್ದರು. ಏಕೀಕೃತ ಆದಾಗ, ಕರ್ನಾಟಕ ಏಕೀಕೃತ ಆದಾಗ ಇದ್ದ ಸಿ ಎಂ ಯಾರಪ್ಪ ಅಂದರೆ ನಿಜಲಿಂಗಪ್ಪ. ಕರ್ನಾಟಕದ ಮೊದಲ ಸಿ ಎಂ ಯಾರಪ್ಪ ಅಂದರೆ ಚೆಂಗಲರಾಯ ರೆಡ್ಡಿ. 1973 ನವೆಂಬರ್ 1ನೇ ತಾರೀಕು ಕರ್ನಾಟಕ ಎಂದು ಹೆಸರು ಬಂದಾಗಿದ್ದ ಸಿ ಎಂ ಬೇರೆ, ಅವ್ರು ದೇವರಾಜ ಅರಸು. 3 ರೀತಿ ಕ್ವಶನ್ ಕೇಳ್ತಾನೆ. ಕರ್ನಾಟಕದ ಮೊದಲ ಸಿ ಎಂ ಯಾರು? ಕೆ ಸಿ ರೆಡ್ಡಿ. ಕರ್ನಾಟಕ ಏಕೀಕೃತ ಅಥವಾ ಮೈಸೂರು ಏಕೀಕೃತವಾದಾಗ ಇದ್ದ ಸಿ ಎಂ ಯಾರಪ್ಪ ಅಂದರೆ ನಿಜಲಿಂಗಪ್ಪ. ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ನೇಮಕರಣ ಮಾಡಿದಾಗ ಇದ್ದ ಸಿ ಎಂ ಯಾರಪ್ಪ ಅಂದರೆ ದೇವರಾಜ ಅರಸ. 1973 ನವೆಂಬರ್ 1ನೇ ತಾರೀಕು. ಆವಾಗಿದ್ದ ರಾಜ್ಯಪಾಲ ಬಂದ್ಬಿಟ್ಟು ಮೋಹನ್ ಲಾಲ್ ಸುಖಾಡಿಯಾ. ಕಂಪಲ್ಸರಿ ಇವೆಲ್ಲ ಜ್ಞಾಪಕ ಇಡಲೇಬೇಕು, ತುಂಬ ಇಂಪಾರ್ಟೆಂಟ್ ಆಗತ್ತೆ. ಕ್ವಶನ್ ನಂಬರ್ 9. ಆದಿಶಂಕರಾಚಾರ್ಯರು 4 ಮಠಗಳಲ್ಲಿ ಮೊದಲು ಎಲ್ಲಿ ಸ್ಥಾಪಿಸಿದರು? ಮೊದಲ ಮಠ ಎಲ್ಲಿ ಸ್ಥಾಪಿಸಿದರು ಅಂತ. ಆದಿಶಂಕರಾಚಾರ್ಯರು 4 ಮಠಗಳಲ್ಲಿ ಮೊದಲ ಮಠ ಎಲ್ಲಿ ಸ್ಥಾಪಿಸಿದರು? ಆಪ್ಷನ್ ಎ ಶೃಂಗೇರಿ, ಆಪ್ಷನ್ ಬಿ ಗೋಕರ್ಣ, ಆಪ್ಷನ್ ಸಿ ತಲಕಾವೇರಿ, ಆಪ್ಷನ್ ಡಿ ಮುರುಡೇಶ್ವರ. ಎಲ್ಲಿ ತಮ್ಮ ಫಸ್ಟ್ 4 ಮಠಗಳಲ್ಲಿ ಮೊದಲನೇ ಮಠವನ್ನು ಎಲ್ಲಿ ಸ್ಥಾಪನೆ ಮಾಡಿದರು? ಇದಕ್ಕೆ ಸರಿಯಾದಂಥ ಉತ್ತರ ಶೃಂಗೇರಿ. ಅವರು ನಿರ್ಮಿಸಿದ 4 ಮಠಗಳಲ್ಲಿ ಮೊದಲ ಮಠವನ್ನು ಎಲ್ಲಿ ಸ್ಥಾಪಿಸಿದರು ಅಂದ್ರಪ್ಪ ಶೃಂಗೇರಿಯಲ್ಲಿ. ಇನ್ನು ಶಂಕರಾಚಾರ್ಯರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಶಂಕರಾಚಾರ್ಯರು ಇವರು 788ರಲ್ಲಿ ಜನಿಸ್ತಾರೆ. ಎಲ್ಲಿ ಅಪ್ಪ ಅಂದರೆ ಕೇರಳದ ಕಾಲಟಿ ಎಂಬಲ್ಲಿ ಜನಿಸ್ತಾರೆ. ಯಾರು? ಶಂಕರಾಚಾರ್ಯರು. ತಂದೆ ಶಿವಗುರು, ತಾಯಿ ಆರ್ಯಾಂಬ. ಅವ್ರ ಗುರು ಬಂದ್ಬಿಟ್ಟು ಗೋವಿಂದ ಭಗವತ್ಪಾದರು. ಯಾರ ಗುರು? ಶಂಕರಾಚಾರ್ಯರ ಗುರು ಬಂದ್ಬಿಟ್ಟು ಗೋವಿಂದ ಭಗವತ್ಪಾದರು. ಇವರು ಅನುಸರಿಸುವಂತಹ ಸಿದ್ಧಾಂತ ಬಂದ್ಬಿಟ್ಟು ಅದ್ವೈತ ಸಿದ್ಧಾಂತ. ಯಾರೋ? ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಇನ್ನು ಇವರು 4 ಮಠಗಳನ್ನು ಸ್ಥಾಪಿಸಿದರು. ನಮ್ಮ ಭಾರತ ದೇಶದಲ್ಲಿ 4 ದಿಕ್ಕಳಿಗೆ 4 ಮಠಗಳನ್ನು ಸ್ಥಾಪಿಸಿದರು. ಅದರಲ್ಲಿ ಬಂದ್ಬಿಟ್ಟು ಶೃಂಗೇರಿ, ಪಶ್ಚಿಮಕ್ಕೆ ಶೃಂಗೇರಿ, ದಕ್ಷಿಣಕ್ಕೆ ಶೃಂಗೇರಿ, ಪಶ್ಚಿಮಕ್ಕೆ ಗುಜರಾತ್ನ ದ್ವಾರಕದ ಕಾಳಿಕಾಪೀಠ, ಪೂರ್ವಕ್ಕೆ ಒಡಿಸ್ಸಾದಲ್ಲಿ ಇರುವಂತಹ ಪುರಿಯಲ್ಲಿ ಗೋವರ್ಧನ ಮಠ, ಹಾಗೆ ಉತ್ತರಾಖಂಡದಲ್ಲಿ ಇರುವಂತಹ ಬದ್ರಿನಾಥ್ನಲ್ಲಿ ಜ್ಯೋತಿರ್ಮಠ. ಇದು ಬಂದ್ಬಿಟ್ಟು ಉತ್ತರಕ್ಕೆ ಉತ್ತರಾಖಂಡ್ನ ಬದ್ರಿನಾಥ್ನಲ್ಲಿ ಜ್ಯೋತಿರ್ಮಠ ಸ್ಥಾಪನೆ ಮಾಡ್ತಾರೆ. ಪೂರ್ವಕ್ಕೆ ಬಂದ್ಬಿಟ್ಟು ಒಡಿಸ್ಸಾದಲ್ಲಿರುವಂಥ ಪುರಿಯಲ್ಲಿ ಗೋವರ್ಧನ ಮಠ ಸ್ಥಾಪನೆ ಮಾಡ್ತಾನೆ. ಪಶ್ಚಿಮಕ್ಕೆ ಗುಜರಾತ್ನ ದ್ವಾರಕದಲ್ಲಿರುವಂಥ ಕಾಳಿಕಾಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ದಕ್ಷಿಣಕ್ಕೆ ಬಂದ್ಬಿಟ್ಟು ನಮ್ಮ ಶೃಂಗೇರಿ, ಕರ್ನಾಟಕದಲ್ಲಿರುವ ಶೃಂಗೇರಿಯಲ್ಲಿ ಶಾರದಾ ಪೀಠ. ಇದು ದಕ್ಷಿಣಕ್ಕೆ. 4 ದಿಕ್ಕುಗಳಿಗೆ 4 ಮಠಗಳನ್ನು ಸ್ಥಾಪಿಸಿದವರು ಯಾರು ಅಂದರೆ ಶಂಕರಾಚಾರ್ಯರು. ಕ್ವಶನ್ ನಂಬರ್ 10. ವಿಶ್ವ ಪ್ರಸಿದ್ಧ ಖಜುರಾಹೋ ದೇವಾಲಯಗಳು ಎಲ್ಲಿ ನೆಲೆಗೊಂಡಿವೆ? ವಿಶ್ವಪ್ರಸಿದ್ಧ ಖಜುರಾಹೋ ದೇವಾಲಯಗಳು ಎಲ್ಲಿ ನೆಲೆಗೊಂಡಿವೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಒಡಿಸ್ಸಾ, ಆಪ್ಷನ್ ಡಿ ಮಹಾರಾಷ್ಟ್ರ. ಯಾವ ರಾಜ್ಯದಲ್ಲಿ ಖಜುರಾಹೋ ದೇವಾಲಯಗಳು ನೆಲೆಗೊಂಡಿವೆ? ಯಾವುದಪ್ಪ ಇದಕ್ಕೆ ಸರಿಯಾದಂಥ ಉತ್ತರ? ಇದಕ್ಕೆ ಸರಿಯಾದಂಥ ಉತ್ತರ ಮಧ್ಯಪ್ರದೇಶದಲ್ಲಿ ಖಜುರಾಹೋ ದೇವಾಲಯಗಳು ಕಂಡುಬರುತ್ತವೆ. ಈ ದೇವಾಲಯಗಳನ್ನು ಮಧ್ಯಪ್ರದೇಶದಲ್ಲಿ ಕಾಣಬಹುದು. ಈ ದೇವಾಲಯಗಳನ್ನು ಕಟ್ಟಿಸಿದವರು ಬಂದ್ಬಿಟ್ಟು ರಜಪೂತರ ಮನೆಗಳಲ್ಲಿ ಒಂದಾದಂತಹ ಚಾಂದೇಲರು ಈ ಖಜುರಾಹೋ ದೇವಾಲಯಗಳನ್ನು ಕಟ್ಟಿಸಿದ್ದು. ಇದು ಬಂದ್ಬಿಟ್ಟು 1982ರಲ್ಲಿ ಯುನೆಸ್ಕೋ ಪಟ್ಟಿಗೆ ಕೂಡ ಸೇರಿದೆ. ಯಾವುದು? ಖಜುರಾಹೋ ದೇವಾಲಯಗಳು 1982ರಲ್ಲಿ ಯುನೆಸ್ಕೋ ಪಟ್ಟಿಗೆ ಕೂಡ ಸೇರಿದೆ. ಕಟ್ಟಿಸಿದವರು ಯಾರಪ್ಪ ಅಂದರೆ ಚಾಂದೇಲರು, ರಜಪೂತರ ಮನೆಗಳಲ್ಲಿ ಒಂದಾದಂತಹ ಚಾಂದೇಲರು ಕಟ್ಟಿಸಿದರು. ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಮಧ್ಯಪ್ರದೇಶದಲ್ಲಿ ಕಾಣಬಹುದು. ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು ಕೂಡ. ಖಜುರಾಹೋ ದೇವಾಲಯಗಳು ಎಲ್ಲಿ ಕಂಡು ಬರ್ತವೆ ಅಂತ ಕೇಳಿದ್ದಾರೆ. ಡೈರೆಕ್ಟ್ ಹಂಗೆ ಕೇಳಿದ್ದಾರೆ, ರಿಪೀಟ್ ಹಂಗೆ ಕೇಳಿದ್ದಾರೆ, ಸ್ವಲ್ಪ ಕೂಡ ಚೇಂಜ್ ಮಾಡಿಲ್ಲ. ನೋಡಪ್ಪ ಏನು ಕೆತ್ತನೆ ಮಾಡಿದಾರೆ ನೋಡಿ, ಇದೇ ಖಜುರಾಹೋ ದೇವಾಲಯಗಳು. ಹಿಂಗಿದ್ರೆ ಮತ್ತೆ ಯುನೆಸ್ಕೋ ಪಟ್ಟಿಗೆ ಸೇರಿದಿರ ಇರ್ತದ ಅಂತ? ತಾಜ್ ಮಹಲೇ ಸೇರಿದೆ ಅಂದರೆ ಇಂಥ ಖಜುರಾಹೋ ದೇವಾಲಯಗಳು ಸೇರಲ್ವಾ? ಸೊ
ಸೊ ಇವತ್ತು ಇಲ್ಲಿಗೆ ಈ ಕ್ಲಾಸ್ ಎಂಡ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.